ಮಾಚಾ ರೆಡಿ. ಇವತ್ತು ಮುಂಜಾನೆ ಬೆಳಿಗ್ಗೆ ಬೇಗ 7:15 ಎದ್ದುಕೊಂಡು ಈಗ ನಾವು ಮಹೇಂದ್ರದ ಶಿರೀಶ್ ಆಟೋ ಸೆಂಟರ್ಗೆ ಹೋಗ್ತಾ ಇದ್ವಿ. ಗಾಡಿ ತಗೊಂಡಿದ್ರ Yes, sir. ವಿಷಯ ಇತ್ತು. Sure. ಇದೇ ತರ ರೆಫರೆನ್ಸ್ ಮಾಡಿ ನಮ್ಮ ಶೋರೂಮ್ಗೆ ರಾಜನಗರ ಶೋರೂಮ್. ಶೋರ್ ಸರ್, ಖಂಡಿತ. ಥ್ಯಾಂಕ್ ಯು. ಎಂಟ್ರಿ ಲೆವೆಲ್ XCV 9 ಗೆ ಹೋದ್ರೆ 1,75,000 ಪ್ಯಾಕ್ 1 ಇದೆ ಆಫರ್. ಸೊ ಪ್ಯಾಕ್ 2 ಹೋದ್ರೆ 1,96,000 ಆಫರ್ ಇದೆ. B6 ಗೂ ಆಫರ್ಸ್ ಇದೆ. 1,51,000 ಇಂದ ಪ್ಯಾಕ್ 1 ಇದೆ. ಅಂಡ್ ಟಾಪ್ ಅಂಡ್ ಪ್ಯಾಕ್ 3 ಗೆ 1,40,000. ಸ್ಪೆಷಲ್ ಅಂದ್ರೆ ಪ್ಯಾಕ್ 3 ಸೆಲೆಕ್ಟ್ B6 ಗೆ 196 ವರೆಗೂ ಇದೆ. ಆಪ್ ಅಲ್ಲೇ ನಾವು ಸರ್ವಿಸ್ ಅನ್ನ ಬುಕ್ ಮಾಡಬಹುದು. ಫಸ್ಟ್ ಸರ್ವಿಸ್ ಆಗಿರೋದ್ರೆ ಜನರಲ್ ಚೆಕಪ್ ಇರುತ್ತೆ. ನಾರ್ಮಲಿ 1 or 2 hours ಅಲ್ಲಿ ಇದನ್ನ ಮಾಡಿ ಕೊಡ್ತಾರೆ. EV ಕಾರ್ ಇರೋರಿಗೆ ಚಾರ್ಜಿಂಗ್ ಹಾಕಬೇಕು, ನಾನು ಓವರ್ ಆಲ್ ಎಲ್ಲ ಕಡೆ ಓಡಾಡ್ತೀನಿ ಅಂದ್ರೆ ಮಿನಿಮಮ್ 10 ಆ್ಯಪ್ ಬೇಕಾಗುತ್ತೆ. ಈ 10 ಆ್ಯಪ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಆ್ಯಪಲ್ಲಿ ನೀವು 100 ರೂಪಾಯಿ ಇಟ್ಟರು ನಿಮ್ದೊಂದು 1,000 ರೂಪಾಯಿ ಡೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು 7.2 ಕಿಲೋವ್ಯಾಟ್ಗಿಂತ 11.2 ಕಿಲೋವ್ಯಾಟ್ ತಗೊಳ್ಳಿ. ನಾನೀಗ ನಿನ್ನೆ ರಾತ್ರಿ ಬಂದಿದ್ದೀನಿ, ಚಾರ್ಜ್ ಖಾಲಿಯಾಗಿದೆ. ಮತ್ತೆ ಪುನಃ ಇವತ್ತು ಬೆಳಿಗ್ಗೆ 7:15 ಹೊರಡಬೇಕಾಗಿರೋದ್ರಿಂದ ಜಸ್ಟ್ ಒಂದು 5 hour ಚಾರ್ಜ್ ಹಾಕಿದ್ದೀನಿ, ಫುಲ್ ಆಗಿದೆ. ಅಂದರೆ 11.2 ಅಲ್ಲಿ 5 to 6 ಅವರಲ್ಲಿ ನಿಮ್ಮ ಕಾರ್ ಕಂಪ್ಲೀಟಾಗಿ ಚಾರ್ಜ್ ಆಗುತ್ತೆ. ಟ್ರಾಫಿಕ್ ಇರೋ ಕಡೆ ನಾನು ಸ್ಲೋ ಆಗಿ ಓಡಿಸ್ತೀನಿ, ತುಂಬ ನಿಧಾನವಾಗಿ ಡ್ರೈವ್ ಮಾಡ್ತೀನಿ ಅನ್ನೋರಿಗೆ ಇದು ವಾರಕ್ಕೆ ಒಂದ್ಸಲ ಅಥವಾ 10 ದಿನಕ್ಕೆ ಒಂದ್ಸಲ ಚಾರ್ಜ್ ಹಾಕಿದ್ರು ಸಾಕು. ನಿಮಗೆ 2 lakhs ಅಥವಾ 1,50,000 ಎಬೋ 2 lakh ಒಳಗಡೆ ನಿಮ್ಮ ಕಿಲೋಮೀಟರ್ ರನ್ ಆಗಿದ್ರೆ, ಅದು 10 ವರ್ಷದ ಒಳಗಡೆ ಆಗಿದ್ರೆ, ನೀವೇನಾದ್ರೂ ಅದನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆ ವಾರಂಟಿ ಅವರಿಗೂ ಕೂಡ ಕ್ಲೈಮ್ ಆಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ಜೂನ್ 21 ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಇದು ಅಂತಾರಾಷ್ಟ್ರೀಯ ಯೋಗ ದಿನ. ನಾವು ಮಹೇಂದ್ರ XEV ಕಾರನ್ನು ಬೈ ಮಾಡಿದ ನಂತರ ನಮಗೆ ಮಹೇಂದ್ರ ಕಡೆಯಿಂದ ಒಂದು ಕರೆ ಬಂದಿತ್ತು. ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನ ಇರೋದರಿಂದ ನೀವು ನಮ್ಮ ಶೋರೂಮ್ಗೆ ಬರಬೇಕು. ಸೊ ನಾವು ಒಂದು ವಿಶೇಷವಾಗಿ ಯೋಗ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಯೋಗ ದಿನದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಮಹೇಂದ್ರ ಕಡೆಯಿಂದ ಕರೆ ಬಂದಿರೋದಕ್ಕೆ ಇವತ್ತು ಮುಂಜಾನೆ ಬೆಳಿಗ್ಗೆ ಬೇಗ 7:15 ಎದ್ದುಕೊಂಡು ಈಗ ನಾವು ಮಹೇಂದ್ರದ ಶಿರೀಶ್ ಆಟೋ ಸೆಂಟರ್ಗೆ ಹೋಗ್ತಾ ಇದ್ವಿ. ಅಂದರೆ ಸರ್ವೀಸ್ ಮತ್ತು ಸೇಲ್ಸ್ ಎರಡೂ ಕೂಡ ಇದೆ. ನಾವು ಕಾರನ್ನು ಬೈ ಮಾಡಿದ್ದು ಇಂಡಿಯಾ ಗ್ಯಾರೇಜಲ್ಲಿ. ಸೊ ಇಬ್ಬರು ಕಡೆಯಿಂದನೂ ಕರೆ ಬಂದಿತ್ತು, ಆದರೆ ನಿಯರ್ ಬೈ ಎಲ್ಲಿ ಅಂತ ನೋಡಿದಾಗ ಇದು ನಮಗೆ ಹತ್ತಿರ ಆಯಿತು. ಹಾಗಾಗಿ ಬೆಳಿಗ್ಗೆನೇ ಹೋಗ್ತಾ ಇದ್ವಿ. ಒಂದು ಖುಷಿಯಾದಂಥ ವಿಚಾರ ಅಂತ ಹೇಳಿದ್ರೆ, ಯೋಗ ನಮಗೆ ದೈಹಿಕ ಮಾನಸಿಕ ಆರೋಗ್ಯವನ್ನು ಕೊಡುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಈ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಇದೆಯಲ್ಲ, ಇದು 2015ರಿಂದ ಪ್ರಾರಂಭ ಆಯಿತು. ನಿಮ್ಗೆ ಗೊತ್ತಿರಬಹುದು ಅಂತ ಅನ್ಕೊತೀನಿ. 2014ರಲ್ಲಿ ಇದನ್ನು ಮಾಡಬೇಕು ಅನ್ನುವಂಥ ನಿರ್ಣಯ ಆಯಿತು. ಸುಮಾರು ಜನರಿಗೆ ಜೂನ್ 21 ಯಾಕೆ ಯೋಗ ದಿನವನ್ನು ಆಚರಣೆ ಮಾಡಬೇಕು ಅಥವಾ ಇದೇ ದಿನವನ್ನು ಯಾಕೆ ನಿಗದಿ ಮಾಡಿದರು ಅಂತ ಕನ್ಫ್ಯೂಷನ್ ಇರ್ಬೋದು. ಅದಕ್ಕೆ ಕ್ಲಾರಿಟಿ ಅಂತ ಹೇಳಿದ್ರೆ, ಇವತ್ತಿನ ದಿನ ಇದೆಯಲ್ಲ, ಇದು ಉತ್ತರಾರ್ಧಗೋಳದಲ್ಲಿ ಬರುವಂಥ ಅತ್ಯಂತ ದೊಡ್ಡ ದಿನ ಇದು. ಹಾಗಾಗಿ ಇದೇ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಣೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಯೋಗವನ್ನು ಮಾಡೋಣ, ಆದಷ್ಟು ಯೋಗವನ್ನು ಮಾಡೋಣ. ಅದು ಅರ್ಧ ಗಂಟೆ ಆಗಿರ್ಬೋದು, 1 hour ಆಗಿರ್ಬೋದು, 2 hour ಆಗಿರ್ಬೋದು, ಆದರೆ ಪ್ರತಿದಿನ ಮಾಡೋಣ ಅನ್ನುವಂಥ ಒಂದು ಮನೋಭಿಲಾಷೆಯಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ಕಾನ್ಸೆಪ್ಟೇ, ನಾವು ಈ ಕಾರನ್ನು ಬೈ ಮಾಡಿರೋದಕ್ಕೋಸ್ಕರ ನಮ್ಗೆ ಈ ಆಪ್ಷನ್ ಸಿಕ್ಕಿರೋದು. ಯೋಗ ಕಲಿಯೋಕ್ಕೂ ಆಯಿತು, ನಾವು ಎಲ್ಲರ ಜೊತೆ ಯೋಗ ಮಾಡೋದಕ್ಕೂ ಆಯಿತು. ನೋಡು ಇವತ್ತಿನ ದಿನ ಹೆಂಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಈಗ ರಾಜಾಜಿನಗರದ ಕಡೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತಿನ ಕಂಪ್ಲೀಟ್ ದಿನವನ್ನು ಹೆಂಗೆ ಆಚರಣೆ ಮಾಡ್ತೀವಿ ಮತ್ತು ಯಾವ ರೀತಿ ಇರುತ್ತೆ, ಅವರು ನಮ್ಮನ್ನು ಯಾಕೆ ಕರೆದ್ರು, ಏನು ವಿಶೇಷ ಇದು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸೋಣ. ಸೊ ಇವತ್ತಿನ ಕಂಪ್ಲೀಟ್ ಒಂದು ವ್ಲಾಗ್ ಇದೆಯಲ್ಲ, ಅದು ಯೋಗ ದಿನಕ್ಕೆ ಸಂಬಂಧಿಸಿರೋದಿರುತ್ತೆ. ಜೊತೆಗೆ ಮಹೇಂದ್ರದವರು ಈ ಬಗ್ಗೆ ಒಂದು ಮುತುವರ್ಜಿಯನ್ನು ಇಟ್ಕೊಂಡು, ಒಂದು ಕಾಳಜಿಯನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಟ್ರಾಫಿಕ್ ಆಲ್ರೆಡಿ ಬೆಂಗಳೂರಲ್ಲಿ ಜಾಮ್ ಆಗಿದೆ, ಹೋಗಿ ಬರೋಣ. ಈಗ ನಾವು ಈ ಕಾರಲ್ಲಿ ಫಸ್ಟ್ ರಿವ್ಯೂವನ್ನು ಮಾಡಿದ್ವಿ. ಜೊತೆಗೆ ಒಂದು ಲಾಂಗ್ ರೈಡ್ ಹೋಗೋಣ ಅಂತ ಹೇಳಿ ನಿಮಗೆ
ಬೆಂಗಳೂರು ಟು ಹಾಸನ, ಹಳೇಬೀಡು ಈ ಕಡೆ ಎಲ್ಲ ಹೋಗ್ಬಿಟ್ಟು ಬಂದು ಒಂದು ರಿವ್ಯೂವನ್ನು ಮಾಡಿ ಒಂದು 3 ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡಿದ್ದೀವಿ. ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳಿದ್ದೀರಾ. ನಾನು ಮತ್ತೆ ಕೆಲವೊಂದು ಆನ್ಸರ್ಗಳನ್ನು ಕೊಡ್ತಾ ಹೋಗ್ತೀನಿ. ಜೊತೆಗೆ ನಮ್ಮ ಇನ್ನೊಂದು ಸಮಾಚಾರ ಸಂದೀಪ್ ಅಂತ ಇನ್ನೊಂದು ಚಾನಲ್ ಇದೆ ಯೂಟ್ಯೂಬಲ್ಲಿ. ನಾನು ಸುಮಾರು ಜನರಿಗೆ ಆ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸುಮಾರು ಜನರಿಗೆ ಹೇಳೋದಿಷ್ಟೇ, ಆ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸಣ್ಣ ವಿಚಾರಗಳು ಅಥವಾ ಪುಟ್ಟ ಶಾರ್ಟ್ಸ್ಗಳು ಮತ್ತು ಈ ಕಾರ್ನಲ್ಲಿರುವಂಥ ಕೆಲವೊಂದು ಫೀಚರ್ಸ್ಗಳನ್ನು ನಾನು ಮುಂದೆ ಆ ಚಾನಲಲ್ಲಿ ಪ್ರತಿದಿನ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಯಾರ್ಯಾರು ಕಾರ್ ಬಗ್ಗೆ ಇಂಟ್ರೆಸ್ಟನ್ನು ಹೊಂದಿದ್ದೀರಾ ಅಥವಾ ಬೇರೆ ಸಾಮಾಜಿಕ ಕಳಕಳಿ ಇರುವಂಥ ವಿಚಾರಗಳ ಬಗ್ಗೆನೂ ಅಲ್ಲಿ ಮಾತಾಡ್ತೀವಿ. ಈಗ ನನ್ನ ಕಾರು 3177 ಕಿಲೋಮೀಟರ್ ರನ್ ಆಗಿದೆ. ಜಸ್ಟ್ ಒಂದು 20 ಡೇಸಲ್ಲಿ ರನ್ ಆಗಿರುವಂಥದ್ದು. ಸುಮಾರು ಜನರಿಗೆ ಹೆಂಗೆ ಮೈಲೇಜು ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ, ಪಿಕಪ್ ಚೆನ್ನಾಗಿದೆಯಾ ಅನ್ನೋದೆಲ್ಲ ಇದೆ. ಖಂಡಿತವಾಗಿಯೂ ಚೆನ್ನಾಗಿದೆ. ಆದರೆ ಈಗಲೇ ಎಲ್ಲವನ್ನು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಇ ವಿ ಕಾರ್ ಸದ್ಯಕ್ಕಂತೂ ಬೆಸ್ಟ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಇದಕ್ಕೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗುತ್ತಾ, ಇದರ ಅರ್ಧ ದುಡ್ಡಲ್ಲೇ ನಮಗೆ ಡೀಸೆಲ್ ಪೆಟ್ರೋಲ್ ಕಾರ್ಗಳು ಬರುತ್ತೆ ಅಂತ ಸುಮಾರು ಜನ ಹೇಳ್ಬೋದು. ಮತ್ತು ಇನ್ನೊಂದು ಸರ್ವೀಸ್ಗಳೆಲ್ಲ ಹೆಂಗೆ ಬರುತ್ತೆ ಅಂತ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತೀನಿ. ನಾನು 2000 ಕಿಲೋಮೀಟ್ರಿಗೆ ಫಸ್ಟ್ ಇ ವಿ ಕಾರ್ನ ಜನರಲ್ ಚೆಕಪ್ ಸರ್ವಿಸ್ ಇರುತ್ತೆ, ಇದಕ್ಕೆ ಫ್ರೀ ಸರ್ವಿಸ್ ಅದು. ಸೊ ಅದು 2000 ಕಿಲೋಮೀಟ್ರಿಗೆ ಮಾಡಬೇಕು ಅಂತ ಹೇಳಿದರು. ನಾನು ಇಲ್ಲಿಂದ ಕುಂದಾಪುರಕ್ಕೆ ಕಾರನ್ನು ತೊಗೊಂಡೋಗಿದ್ದೆ, ಅಂದರೆ ಬೆಂಗಳೂರಿಂದ ಕುಂದಾಪುರಕ್ಕೆ ತೊಗೊಂಡೋಗಿದ್ದೆ. ಅಲ್ಲಿ ಹೋದಾಗಲೇ ಅದು 2000 ಕ್ರಾಸ್ ಆಗಿಬಿಟ್ಟಿತ್ತು. ಅಲ್ಲಿ ಎಲ್ಲಿ ಸರ್ವಿಸ್ ಇದೆ ಅಂದರೆ ಎಲ್ಲ ಸರ್ವಿಸ್ ಸ್ಟೇಷನ್ಗಳಲ್ಲೂ ಇ ವಿ ಕಾರ್ನ ಸರ್ವಿಸ್ ಮಾಡೋದಕ್ಕೆ ಇವತ್ತು ಅದು ಆ್ಯಪ್ಗಳಲ್ಲಿ ಅವೈಲೇಬಲ್ ಇದೆ. ಆ್ಯಪಲ್ಲೇ ತೋರಿಸುತ್ತೆ. ಮೀ ಫಾರ್ ಯು ಅನ್ನುವಂಥ ಒಂದು ಮಹೇಂದ್ರ ಆ್ಯಪ್ ಇದೆ. ಅದರಲ್ಲೇ ನಿಮ್ಗೆ ಎಲ್ಲಿ ಸರ್ವಿಸ್, ಎಲ್ಲಿ ನಿಯರ್ ಬೈ ಸರ್ವಿಸ್ ಇದೆ, ಸ್ಟೇಷನ್ ಇದೆ ಅನ್ನೋದನ್ನು ತೋರಿಸುತ್ತೆ. ನಾವು ಕುಂದಾಪುರದಲ್ಲಿ ಚೆಕ್ ಮಾಡಿದಾಗ ನಮಗೆ ಕುಂದಾಪುರದಲ್ಲೂ ಸಿಗಲಿಲ್ಲ, ಉಡುಪಿಲೂ ಸಿಗಲಿಲ್ಲ, ಇನ್ನು ಬಿಟ್ಟರೆ ಮಂಗಳೂರಲ್ಲಿದೆ ಅನ್ನೋದು ಕಾಣಿಸ್ತು. ಹಾಗಾಗಿ ಮಂಗಳೂರು ತುಂಬ ದೂರ ಆಗೋದ್ರಿಂದ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ನೆಕ್ಸ್ಟ್ ನಾವು ತೀರ್ಥಹಳ್ಳಿ ಶೂಟಿಂಗ್ ಪರ್ಪಸ್ ಬಂದ್ವಿ. ತೀರ್ಥಹಳ್ಳಿ ಬಂದಾಗ ಇಲ್ಲಿ ನಿಯರ್ ಬೈ ಎಲ್ಲಿದೆ ಅಂತ ಕೇಳಿದಾಗ ನಮಗೆ ಶಿವಮೊಗ್ಗದಲ್ಲಿ ಇದೆ ಅನ್ನೋದು ಗೊತ್ತಾಯಿತು. ಹಾಗಾಗಿ ಜಸ್ಟ್ ಒಂದು 10 ಸೆಕೆಂಡ್ಸಲ್ಲಿ ಆ್ಯಪಲ್ಲೇ ನಾವು ಸರ್ವಿಸನ್ನು ಬುಕ್ ಮಾಡ್ಬೋದು. ಒಂದು ಸ್ಲಾಟ್ ಇರುತ್ತೆ, 1 ಅವರ್ಗೆ ಒಂದೊಂದು ಸ್ಲಾಟ್ ಇರುತ್ತೆ. ಸೊ ಅದರಲ್ಲಿ ಆ್ಯಪಲ್ಲಿ ನಾನು ಬೆಳಿಗ್ಗೆ 9 ಗಂಟೆಗೆ ಶಿವಮೊಗ್ಗದಲ್ಲಿ ಬುಕ್ ಮಾಡಿದೆ. ವೆಹಿಕಲನ್ನು, ನನ್ನ ಕಾರನ್ನು ತಗೊಂಡು ಹೋದ ತಕ್ಷಣ ಅದನ್ನು ರಿಸೀವ್ ಮಾಡಿಕೊಂಡ್ರು. ಫಸ್ಟ್ ಸರ್ವಿಸ್ ಆಗಿರೋದ್ರಿಂದ ಜನರಲ್ ಚೆಕಪ್ ಇರುತ್ತೆ. ನಾರ್ಮಲಿ 1 or 2 ಅವರ್ಸಲ್ಲಿ ಇದನ್ನು ಮಾಡಿ ಕೊಡ್ತಾರೆ. ಅಂದರೆ ಈಗ ಸಪೋಸ್ ನಾವು ಬೇರೆ ಕಾರ್ಗಳನ್ನು ಇಟ್ಟಾಗ ಒಂದೊಂದು ದಿನ ಪೂರ್ತಿ ಎಳೆಯೋದಿರುತ್ತಲ್ಲ, ಆ ರೀತಿ ಆಗೋದಿಲ್ಲ ಇದು. ನೀವು ಅಲ್ಲೇ ಸರ್ವಿಸ್ ಸ್ಟೇಷನಲ್ಲೇ ನಿಂತ್ರೂ ನಿಮಗೆ 1 or 2 ಅವರಲ್ಲಿ ಜನರಲ್ ಚೆಕಪ್ ಮಾಡಿ ಒಂದು ಸ್ಮಾಲ್, ತುಂಬ ನೀಟಾಗಿ ಅಂತ ಹೇಳೋದಿಲ್ಲ ನಾನು, ಒಂದು ನಾರ್ಮಲ್ ವಾಶ್ ಮಾಡಿ ಕೊಡ್ತಾರೆ. ಈ ಒಳಗಡೆ ಇಂಟೀರಿಯರ್ ಎಲ್ಲ ಅಷ್ಟು ನೀಟಾಗಿ ಪಕ್ಕಾ ವಾಶ್ ಆಗಲಿಲ್ಲ. ನಾನು ಕೊಟ್ಟಿದ್ದು ಶಿವಮೊಗ್ಗ ಮಹೇಂದ್ರ ಸರ್ವಿಸ್ ಸ್ಟೇಷನಲ್ಲಿ. ಬಟ್ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು, ಚೆನ್ನಾಗಿ ಮಾತಾಡಿದ್ರು. ಏನಾದರೂ ಪ್ರಾಬ್ಲಮ್ ಇದೆಯಾ, ಇಶ್ಯೂಸ್ ಇದೆಯಾ ಅಂತ ಕೇಳಿದ್ರು. ಮುಂಚೆ ಅಲ್ಲ, ಈ ಥರದ ಕಾರ್ಗಳಲ್ಲಿ ಈ ಗ್ಲಿಚಸ್ಗಳು ಇತ್ತಂತೆ ಸಾಫ್ಟ್ವೇರಲ್ಲಿ, ಆದರೆ ಆ ಥರ ಏನಿಲ್ಲ. ಮತ್ತು ಒಂದು ವಿಚಾರ ಹೇಳಿದ್ರು, ಏನಾದರೂ ಸಾಫ್ಟ್ವೇರ್ ಅಪ್ಡೇಟ್ ನಮ್ಮ ಕಂಪನಿ ಕಡೆಯಿಂದ ನಿಮ್ಮ ಕಾರ್ಗೆ ಬೇಕು ಅಂತ ಹೇಳಿದ್ರೆ ಅದು ಬಂದಿದ್ದರೆ ನಿಮಗೆ ಟೈಮ್ ತಗೊಳುತ್ತೆ ಸರ್ ಅಂತ ಮುಂಚಿನ ದಿನವೇ ಹೇಳಿದರು ನನಗೆ. ಆದರೆ ನಮ್ಮ ಈ ಕಾರು ಇತ್ತೀಚೆಗೆ ಅಪ್ಡೇಟ್ ಆಗಿರೋದ್ರಿಂದ ಯಾವುದೇ ಸಾಫ್ಟ್ವೇರ್ ಅಪ್ಡೇಟ್ಗಳು ಇರಲಿಲ್ಲ. ಸೊ ಇದು ನನಗೆ ಫಸ್ಟ್ ಸರ್ವಿಸಿಗೆ ಬಿಟ್ಟಾಗ ಆಗಿರುವಂಥ ಅನುಭವ. ಜಸ್ಟ್ ಒಂದು 2.5 ಅವರಲ್ಲಿ ನನ್ನ ಕಾರನ್ನು ವಾಪಸ್ ಕೊಟ್ಟರು. ನಾವು ಅಲ್ಲಿಂದ ಮತ್ತೆ ಅಗೈನ್ ತೀರ್ಥಹಳ್ಳಿ ಆ ಭಾಗದಲ್ಲೆಲ್ಲ ಶೂಟ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಈಗ ಸದ್ಯಕ್ಕೆ 3179 ಕಿಲೋಮೀಟ್ರ್ ಆಗಿದೆ. ಇನ್ನು ನಮಗೆ ಮುಂಚೆಲ್ಲ ಏನಾಗಿತ್ತು, ಇಲ್ಲಿಂದ ಬೆಂಗಳೂರಿಂದ ಹೊರಟಾಗ ನಾವು ಶಿವಮೊಗ್ಗದಲ್ಲಿ ಚಾರ್ಜ್ ಹಾಕೋಬೇಕಿತ್ತು. ಅದು ಬಿಟ್ಟರೆ ಕುಂದಾಪುರದಲ್ಲೇ ಚಾರ್ಜಿಂಗ್ ಸ್ಟೇಷನ್ ಸಿಕ್ತಿತ್ತು ಮುಂಚೆ. ಈಗ ಮುಂಚೆ ಯಾರು ಇ ವಿ ತಗೊಂಡಿದ್ರು ಅವರಿಗೆ. ಆದರೆ ಈಗ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಭಾಗದಲ್ಲೂ ಇ ವಿ ಸ್ಟೇಷನ್ಸ್ಗಳು ಓಪನ್ ಆಗಿದೆ. ಅಂದರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಓಪನ್ ಆಗಿದೆ, ಭಾರತ್ ಪೆಟ್ರೋಲಿಯಮಲ್ಲೂ ಕೂಡ ಓಪನ್ ಆಗಿದೆ. ಆದರೆ ಒಂದು ಬೇಜಾರಂದರೆ, ಒಂದೊಂದು ಈಗ ಇಂಡಿಯನ್ ಆಯಿಲ್ ಅಥವಾ ಭಾರತ್ ಈ ಥರ ಸಪ್ರೇಟ್ ಸಂಸ್ಥೆಗಳಿಗೆ ಹೋದಾಗ ಅಲ್ಲಿ ಯಾವ ಆ್ಯಪನ್ನು ರೆಕಮೆಂಡ್ ಮಾಡ್ತಾರೆ ಆ ಆ್ಯಪನ್ನು ನಾವು ಹಾಕ್ಕೋಬೇಕು, ವ್ಯಾಲೆಟಲ್ಲಿ ದುಡ್ಡು ಹಾಕಬೇಕು. ಕೆಲವೊಂದು ಸಲ ಆ ವ್ಯಾಲೆಟಲ್ಲಿ ದುಡ್ಡು ₹100, ₹50, ₹500 ಹಾಗೆ ಉಳ್ಕೊಂಡು ಬಿಡುತ್ತೆ. ನಾವು ಇಲ್ಲೆಲ್ಲೋ ಮತ್ತೊಂದು ಇಂಡಿಯನ್ ಅವ್ರದ್ದೇ ಎಲ್ಲಾದರೂ ಚಾರ್ಜಿಂಗ್ ಸ್ಟೇಷನಲ್ಲಿ ಸಿಕ್ಕಿದಾಗ ಹಾಕ್ಕೊಂಡ್ರೆ ಆ ದುಡ್ಡು ಯೂಸ್ ಆಗುತ್ತೆ, ಇಲ್ಲ ಅಂದರೆ ಡೆಡ್ ಮನಿಯಾಗಿ ಉಳ್ಕೊಳ್ಳುತ್ತೆ. ಇದು ಸ್ವಲ್ಪ ಬೇಜಾರಿನ ಸಂಗತಿ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಆಗ್ಬೋದು. ಈ ವ್ಯಾಲೆಟ್ಟಿಗೆ ದುಡ್ಡು ಹಾಕೋ ಸಂಸ್ಕೃತಿಯನ್ನು
ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೇದು ಅಂತ ಅನ್ಕೊಂತೀನಿ. ಯಾಕಂದರೆ ಒಂದು 10 ಆ್ಯಪ್ ಬೇಕಾಗುತ್ತೆ. ಇ ವಿ ಕಾರ್ ಇರೋರಿಗೆ ಚಾರ್ಜಿಂಗ್ ಹಾಕಬೇಕು, ನಾನು ಓವರಾಲ್ ಎಲ್ಲ ಕಡೆ ಓಡಾಡ್ತೀನಿ ಅಂದ್ರೆ ಮಿನಿಮಮ್ 10 ಆ್ಯಪ್ ಬೇಕಾಗುತ್ತೆ. ಈ 10 ಆ್ಯಪ್ಗಳು ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಆ್ಯಪಲ್ಲಿ ನೀವು 100 ರೂಪಾಯಿ ಇಟ್ಟರು ನಿಮ್ದೊಂದು 1000 ರೂಪಾಯಿ ಡೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ತುಂಬ ಫೈನಾನ್ಷಿಯಲಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗಿ ನೋಡೋರಿಗೆ ಅಥವಾ ಬಜೆಟ್ ತುಂಬ ಪ್ರಾಬ್ಲಮ್ ಇರೋರಿಗೆ ಇದು ಸ್ವಲ್ಪ ಡೆಡ್ ಮನಿ ಅಂತ ನನಗನ್ನಿಸ್ತು. ಮತ್ತು ಉಳಿದಂತೆ 3179 ಕಿಲೋಮೀಟರ್ ನಾನು ಏನು ಓಡಾಡಿದ್ದೀನಿ, ನಾನೊಂದು 3 ಸಲ ಹೊರಗಡೆ ಫಾಸ್ಟ್ ಚಾರ್ಜಿಂಗನ್ನು ಯೂಸ್ ಮಾಡಿದ್ದೀನಿ. ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಾನು ಫಾಸ್ಟ್ ಚಾರ್ಜಿಂಗನ್ನು ಯೂಸ್ ಮಾಡಲಿಲ್ಲ, ಮನೆ ಚಾರ್ಜಿಂಗನ್ನು ಯೂಸ್ ಮಾಡಿದ್ದು. ಸಾಕಾಗುತ್ತೆ. 3ರಿಂದ 4 ಸಲ ನೀವು ಚಾರ್ಜ್ ಹಾಕ್ಕೊಂಡ್ರೆ ಬರೋಬ್ಬರಿ ಒಂದು 2000 ಕಿಲೋಮೀಟರ್ ಓಡಾಡೋದಕ್ಕೆ ಮಹೇಂದ್ರ XEV 9S ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಮನೆಯಲ್ಲಿ ಚಾರ್ಜರ್ ಹಾಕ್ಕೊಂತೀವಲ್ಲ, ಇದರಲ್ಲಿ 3 ಥರ ಇದೆ. ಒಂದು ಇವರೇ ಕೊಡುವಂಥದ್ದು ಫ್ರೀ ಚಾರ್ಜಿಂಗು, ಅಂದರೆ ಫ್ರೀ ಚಾರ್ಜರನ್ನು ಕೊಡ್ತಾರೆ. ಅದು ತುಂಬ ಸ್ಲೋ ಆಗುತ್ತೆ, 28-30 ಗಂಟೆ ಬೇಕಾಗುತ್ತೆ. ಇನ್ನೊಂದು 7.2 ಕಿಲೋವ್ಯಾಟ್ 60,000 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಸೊ ಆ ಚಾರ್ಜರ್ ಹಾಕ್ಕೊಂಡ್ರೆ ನಿಮಗೆ ಹತ್ರ 12-13 ಗಂಟೆ ಬೇಕಾಗುತ್ತೆ. ನಾನು 75,000 ರೂಪಾಯಿಯ 11.2 ಕಿಲೋವ್ಯಾಟ್ ಚಾರ್ಜರನ್ನು ಹಾಕ್ಕೊಂಡಿದ್ದೀನಿ. ಅದು 75,000 ರೂಪಾಯಿ ಅವ್ರಿಗೆ ಕೊಟ್ಟಿದ್ದೀನಿ, ಇನ್ನೂ ಒಂದು 75-80,000 ರೂಪಾಯಿ ನಮಗೆ KEB ಅವ್ರು ತೊಗೊಂಡಿದ್ದಾರೆ. ಸೊ ಟೋಟಲ್ ಆಗಿ 1.5 ಲಕ್ಷ ಖರ್ಚು, 1.5 ಲಕ್ಷದಿಂದ ಮೇಲೆ ಖರ್ಚಾಗಿದೆ. ಆದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಗೊತ್ತಾ, ನಾನು ಎಲ್ರಿಗೂ ಹೇಳೋದು, ನೀವು 7.2 ಕಿಲೋವ್ಯಾಟ್ಗಿಂತ 11.2 ಕಿಲೋವ್ಯಾಟ್ ತೊಗೊಳ್ಳಿ. ನಾನೀಗ ನಿನ್ನೆ ರಾತ್ರಿ ಬಂದಿದ್ದೀನಿ, ಚಾರ್ಜ್ ಖಾಲಿಯಾಗಿದೆ, ಮತ್ತೆ ಪುನಃ ಇವತ್ತು ಬೆಳಿಗ್ಗೆ 7:30 ಹೊರಡಬೇಕಾಗಿರೋದ್ರಿಂದ ಜಸ್ಟ್ ಒಂದು 5 ಅವರ್ ಚಾರ್ಜ್ ಹಾಕಿದ್ದೀನಿ, ಫುಲ್ ಆಗಿದೆ. ಅಂದರೆ 11.2 ಅಲ್ಲಿ 5 to 6 ಅವರಲ್ಲಿ ನಿಮ್ಮ ಕಾರ್ ಕಂಪ್ಲೀಟಾಗಿ ಚಾರ್ಜ್ ಆಗುತ್ತೆ. ಒಂದು ಕಡೆಯಲ್ಲಿ ಮನೆಯಲ್ಲಿ ಚಾರ್ಜಿಂಗ್ ಇರೋದು ಒಂದು 5-10 ಸಾವಿರ ರೂಪಾಯಿ ಹಿಂದೆ ಮುಂದೆ ನೋಡಿದೆ, 11.2 ಹಾಕ್ಕೊಂಡ್ರೇ ಬೆಟ್ರು ಅಂತ ನನಗನ್ಸುತ್ತೆ. ನಿಮಗೂ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ. 3180 ಕಿಲೋಮೀಟರ್ ಓಡಾಡಿರೋ ನನಗೆ ಎಲ್ಲೂ ಕೂಡ EV ಕಾರು ಸಮಸ್ಯೆ ಆಯಿತು, ತಗೊಂಡು ಪ್ರಾಬ್ಲಮ್ ಆಯಿತು ಅಂತ ಅನಿಸಿಲ್ಲ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಟು ಬಿ ಫ್ರ್ಯಾಂಕ್, ನಂಗೆ ಅನಿಸ್ಲೇ ಇಲ್ಲ. ಬೆಂಗಳೂರಲ್ಲಂತೂ ನಿಮಗಿದು ಹೇಳಿ ಮಾಡಿಸಿರೋ, ಬೆಂಗಳೂರಂತಲ್ಲ, ಟ್ರಾಫಿಕ್ ಇರೋ ಕಡೆ ನಾನು ಸ್ಲೋ ಆಗಿ ಓಡಿಸ್ತೀನಿ, ತುಂಬ ನಿಧಾನವಾಗಿ ಡ್ರೈವ್ ಮಾಡ್ತೀನಿ ಅನ್ನೋರಿಗೆ ಇದು ವಾರಕ್ಕೆ ಒಂದ್ಸಲ ಅಥವಾ 10 ದಿನಕ್ಕೆ ಒಂದ್ಸಲ ಚಾರ್ಜ್ ಹಾಕಿದ್ರು ಸಾಕು. ನಿಮಗೆ ಡೈಲಿ ಓಡಾಡ್ತೀವಿ ನಾವು, ಹಾಗಾಗಿ ನಮಗೆಲ್ಲೂ ಸಮಸ್ಯೆಗಳು ಇದುವರೆಗೆ ಕಂಡು ಬಂದಿಲ್ಲ. ಬನ್ನಿ, ಈಗ ಯೋಗ ದಿನವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನಮಗೆ 8 ಗಂಟೆ ಬರೋಕ್ಕೆ ಹೇಳಿದರು. ಟ್ರಾಫಿಕ್ ಬೆಳಿಗ್ಗೆ ಇರೋದ್ರಿಂದ ಇಲ್ಲಿ 8 ಆಯಿತು, 10 ನಿಮಿಷ ಲೇಟ್ ಆಯಿತು. ಈಗ ಹೋಗೋಣ, ಬಹುಶಃ ಪ್ರಾರಂಭ ಆಗಿರುತ್ತೆ ಅನ್ಕೊತೀನಿ. ಪ್ರಾರಂಭ ಆದ್ರೂ ಅವ್ರ ಜೊತೆ ಜಾಯ್ನ್ ಆಗಿ ಇವತ್ತಿನ ಯೋಗ ದಿನವನ್ನು ಆಚರಣೆ ಮಾಡೋಣ. ಇದು ನಮ್ಮ ಯೋಗ ಅಂತ ಅನ್ಕೊತೀನಿ. ಮಹೇಂದ್ರದವರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ. ಬನ್ನಿ, ಯೋಗ ದಿನದ ಜೊತೆಗೆ ಮತ್ತೊಂದಿಷ್ಟು ಮುಂದೆ ಮಾತಾಡೋಣ. ಬನ್ನಿ. ಮಾಚಾ ಡ್ರಿಂಕ್, ಮಾಚೋ ಅಂತಲೂ ಕರೀತಾರೆ ಅನಿಸುತ್ತೆ ನೋಡಿ. ಇದ್ರ ಒಳಗಡೆ ಏನೇನೋ ಮಿಲ್ಕ್ಗಳನ್ನು ಮತ್ತು ಇದನ್ನ ಪ್ರಿಪೇರ್ ಮಾಡೋದಕ್ಕೆ ಸರಿಸುಮಾರು 15 ನಿಮಿಷ ತಗೊಂಡಿದ್ದಾರೆ. ಹಾಂ ಅಲ್ವಾ? ತುಂಬ ಚೆನ್ನಾಗಿದೆ ಅಲ್ಲ. ಚೈನೀಸ್ ಡ್ರಿಂಕ್ ಅಂತೆ ನೋಡಿ. ಇಲ್ಲಿ ಯೋಗ ಮಾಡೋಕ್ಕೆ ಬಂದು ನಮಗೆ ಈ ಡ್ರಿಂಕನ್ನು ಕುಡಿಸಿದ್ರು. ತುಂಬ ಚೆನ್ನಾಗಿದೆ. ಪ್ರಿಪ್ರೇಷನ್ ಮಾಡೋದಕ್ಕೆ ಒಂದು 15 ನಿಮಿಷ ತಗೊಂಡ್ರು. ಏನೋ 2 ಗ್ರಾಮು 1 ಗ್ರಾಮು ಏನೇನೋ ಆ್ಯಡ್ ಮಾಡಿದ್ರು. ಆಮೇಲೆ ವಾಟರ್ ಆ್ಯಡ್ ಮಾಡಿದ್ರು, ಮಿಲ್ಕ್ ಆ್ಯಡ್ ಮಾಡಿದ್ರು. ತುಂಬ ಚೆನ್ನಾಗಿದೆ. ಓಟ್ ಮಿಲ್ಕನ್ನು ಆ್ಯಡ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಕುಡಿಬೋದು. ಜೊತೆ ಈಗ ಐಸ್ ಹಾಕಿ ಕೊಟ್ಟಿದ್ದಾರೆ, ಕುಡಿತೀನಿ ನೋಡೋಣ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಇದು ಪ್ರಿಪ್ರೇಷನ್ ಮಾಡೋದು ಇಲ್ಲಿ ಮಾಡ್ತಿದ್ದಾರೆ ನೋಡಿ, ಹೀಗೆ. ವಾಟ್ ಈಸ್ ದಿಸ್? This is matcha leaf powder. Matcha leaf powder. 2 gram. It's Chinese or Japanese? The matcha was originated in China, but the Japanese people got the tea leaves. Then they make ceremonial matcha. Okay. They do ceremony Okay. for this tea. What is the benefit? It got high antioxidants and calm energy, sustain energy Okay. in a day. Like you feel like punch-like thing when you drink coffee. You wake up suddenly. Yeah. But matcha sustain energy throughout the day. How much added? 20 ml. So this one is 10 ratio. Okay. This is my 2 recipe. gram 20 ml. Yeah, this is my recipe. Everyone have different recipes Okay. according to their taste. Okay. Then Then you have to take this few circular motions. So matcha and water can mix.
then you have to like do zigzag. ಓಕೆ Like firm pressure, but faster. ನೋಡಿ ಹೀಗೆ ಇದನ್ನ ತಿರುಗಿಸ್ಬೇಕು. ಇದರಲ್ಲಿ ಮಾಚಾ ಲೀಫು 2 ಗ್ರಾಮ್ ಹಾಕಿದ್ದಾರೆ, 20 ml ವಾಟರ್ ಹಾಕಿದ್ದಾರೆ. ಇವ್ರ ರೆಸಿಪಿ ಅಂತೆ. ಇದಕ್ಕೊಂದು ಈ ಥರದ ಆಯುಧ ಇದನ್ನು ಕೊಟ್ಟಿದ್ದಾರೆ ನೋಡಿ. ಹೀಗೆ ತಿರ್ಸ್ಬೇಕು 5 times, ಆಮೇಲೆ ಹೀಗೆ ಮಾಡಬೇಕು. ಇದೊಂದು 5 to 10 minutes ಹೀಗೆ ಮಾಡ್ತಾ ಇರಬೇಕು. ಆಮೇಲೆ ಇದಕ್ಕೆ ಐಸ್ ಕ್ಯೂಬ್ ಎಲ್ಲ ಕೊಡ್ತಾರೆ, ಗ್ಲಾಸ್ ಕೊಡ್ತಾರೆ. ನಾವು ಇವತ್ತು ಯೋಗ ದಿನಕ್ಕೆ ಬಂದು ಇದನ್ನು ಕಲ್ತ್ಕೊಂಡ್ವಿ. ಸೊ ಇದು ಹೆಲ್ದಿ, ಟೀ ಕಾಫಿ ಕುಡಿಯೋದಕ್ಕಿಂತ ಇದನ್ನು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳಿದ್ರು. ಮತ್ತು ಬೇಸಿಕಲಿ ಚೈನಾದಲ್ಲಿ ಇದನ್ನು ಯೂಸ್ ಮಾಡ್ತಿದ್ರಂತೆ. ಈಗ ಜಪಾನೀಸ್ ಅವರು ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಅಂತಲೂ ಕೂಡ ಅವ್ರು ಹೇಳಿದ್ರು. ಬೆಳಿಗ್ಗೆ ಎದ್ದು ಇಷ್ಟು ಪೇಷನ್ಸ್ ಇರಬೇಕು, ಹೆಲ್ದಿಯಾಗಿರ್ಬೇಕು ಅಂದರೆ. ಬಟ್ ನಾನು ಆಲ್ರೆಡಿ ಡ್ರಿಂಕ್ ಮಾಡಿ ನೋಡಿದ್ದೀನಿ, ಇದನ್ನ ಕುಡಿದು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. Your first time is alright. I will suggest you keep from mango, strawberry, and blueberry from these three. ಮ್ಯಾಂಗೋ, ಸ್ಟ್ರಾಬೆರಿ, ಬ್ಲೂಬೆರಿ. ಇದರಲ್ಲಿ ಫ್ಲೇವರ್ ಇದೆ ನೋಡಿ. ಇದು ಬ್ಲೂಬೆರಿ, 1 ಸ್ಟ್ರಾಬೆರಿ. ನೋಡಿ ಇದನ್ನ ಈಗ ಆ್ಯಡ್ ಮಾಡಬೇಕು. ಇದು ಮಿಲ್ಕ್ ಇದು. ಸೊ ಮಾಚಾ ರೆಡಿ ಆಯ್ತು ನೋಡಿ. ಯಾರಿಗಾದ್ರು ಗೊತ್ತಿಲ್ಲ ಅಂದ್ರೆ ಗೂಗಲ್ ಮಾಡಿ, ಇಲ್ಲ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ ಇದ್ರ ಬಗ್ಗೆ. ಇದನ್ನ ಒಂದ್ಸಲ ನೀವು ಬೇಕಾದ್ರೆ ಮನೆಯಲ್ಲೂ ರೆಡಿ ಮಾಡ್ಬೋದು. ತುಂಬ ಕೆಲವೊಂದು ಐಟಮ್ಗಳು ಬೇಕಾಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಇದನ್ನ ಈಗ ಮಿಕ್ಸ್ ಮಾಡ್ಬೇಕಂತೆ ನೋಡಿ. ಎಸ್, ಮಾಚಾ ರೆಡಿ. ಸಖತ್ತಾಗಿರುತ್ತೆ ಇದು ಡ್ರಿಂಕ್. Very well from bottom. ಹಾ, ಎಸ್, ಓಕೆ, ರೆಡಿ. ರೆಡಿ ಆಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೂಪರ್ ನೀವು ಟ್ರೈ ಮಾಡಿ. ಸೂಪರ್, ಚೆನ್ನಾಗಿದೆ ನೋಡಿ. ಈಗ ನಾವು ರಾಜಾಜಿನಗರದಲ್ಲಿರುವಂತಹ ಶ್ರೀಸ್ ಆಟೋ ಒಳಗಡೆ ಇದ್ದೀವಿ. ಇಲ್ಲಿ ಒಂದಿಷ್ಟು ಕಾರ್ಗಳಿದೆ. ಇವತ್ತು ಯೋಗ ಇರೋಕ್ಕೋಸ್ಕರ ಇದನ್ನ ಹಿಂಗೆ ಕ್ಲೀನಾಗಿ ಇಟ್ಟಿದ್ದಾರೆ. ನಮ್ಮ ಕಾರ್ ಇಲ್ಲಿದೆ. ಈಗ ಸುಮಾರು ಜನ ನನಗೆ ಹೇಳಿದ್ರು, ಇದರ ಇನ್ಶೂರೆನ್ಸ್ ಬಗ್ಗೆ ಹೇಳಿ, ರೋಡ್ ಗ್ರಿಪ್ ಬಗ್ಗೆ ಹೇಳಿ. ಆಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇದು ಒಬ್ಬರಿಂದ ಒಬ್ಬರಿಗೆ ಈ ಕಾರನ್ನು ನಾವೇನಾದರೂ ಕೊಟ್ಟಾಗ ಇದಕ್ಕೆ ವಾರಂಟಿ ಗ್ಯಾರಂಟಿ ಹೇಗಿರುತ್ತೆ ಅಂತ ಹೇಳಿದ್ವಿ. ಅದ್ರ ಬಗ್ಗೆ ಮತ್ತೊಂದು ಕ್ಲಾರಿಟಿಗೆ ಕಂಪನಿಯವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಸಪೋಸ್ ಈ ಕಾರನ್ನು ನೀವು EV ಕಾರನ್ನು ತಗೊಂಡಾಗ ತುಂಬ ಜನರಿಗೆ ಡೌಟ್ ಇರೋದೇನು, ಇದು ಇನ್ನೊಬ್ಬರಿಗೆ ನಾವು ಟ್ರಾನ್ಸ್ಫರ್ ಮಾಡಿದಾಗ ಅದರ ಗ್ಯಾರಂಟಿ ವಾರಂಟಿ ಅವ್ರಿಗೆ ಕ್ಲೈಮ್ ಆಗಲ್ಲ, ಫಸ್ಟ್ ಓನರ್ಗೆ ಮಾತ್ರ ಇರುತ್ತೆ ಅಂತ. ಈಗ ಒಂದು ಸಣ್ಣ ಬದಲಾವಣೆ ಕಂಪನಿ ಕಡೆಯಿಂದ ಮಾಡಿದ್ದಾರೆ. 2 lakhs ಅಥವಾ 1,50,000 ಅಬೋ 2 lakh ಒಳಗಡೆ ನಿಮ್ಮ ಕಿಲೋಮೀಟರ್ ರನ್ ಆಗಿದ್ರೆ, ಅದು 10 ವರ್ಷದ ಒಳಗಡೆ ಆಗಿದ್ರೆ, ನೀವೇನಾದ್ರೂ ಅದನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆ ವಾರಂಟಿ ಅವರಿಗೂ ಕೂಡ ಕ್ಲೈಮ್ ಆಗುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಅದನ್ನ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸಿದ್ದೀನಿ. ಇಲ್ಲಿಗೆ ಬಂದ್ರೂ ನೀವು ಕಾರ್ಗಳನ್ನು ನೋಡ್ಬೋದು. ನಾನು XCV 9S ಅನ್ನ ಲಾಸ್ಟ್ 2 year ಹಿಂದೆ ಒಂದ್ಸಲ ಡ್ರೈವ್ ಮಾಡಿ ನೋಡಿದ್ದೆ. ಆದರೆ ಅದರಲ್ಲಿ 7 seater ಇಲ್ಲ ಅನ್ನೋ ಕಾರಣಕ್ಕೆ ನಾವು 9S ಅನ್ನ ತಗೊಂಡಿದ್ದು. ಇಲ್ಲಿದೆ ನೋಡಿ, ಇದು 9E ಇದು. ಸೊ ಇದಕ್ಕೂ ಹೋಗ್ಬೋದು. ಇದರಲ್ಲೂ 79 kW ಬ್ಯಾಟ್ರಿ ಬ್ಯಾಕಪ್ ಇದೆ, ಇದರಲ್ಲೂ ಇದೆ. ಬಟ್ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು, ನೀವು ಆಲ್ವೇಸ್ ಪ್ಯಾಕ್ 3ಗೆ ಹೋಗಿ. ಯಾಕಂದ್ರೆ ತುಂಬಾ ಲಾಂಗ್ ಹೋದಾಗ ನಮಗೆ ಪದೇ ಪದೇ ಚಾರ್ಜ್ ಹಾಕಬೇಕು ಅನ್ನುವಂಥ ಪ್ರಾಬ್ಲಮ್ ಇರೋದಿಲ್ಲ. ಎಷ್ಟು ರೇಂಜ್ ಸಿಗುತ್ತೆ ಅಷ್ಟು ಪ್ಯಾಕ್ 3ಯಲ್ಲಿ ಟಾಪ್ ಎಂಡ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಪ್ಯಾಕ್ 3 ಹೋಗೋದು ಒಳ್ಳೇದು ಅಂತ ನಾನು ಅನ್ಕೋತೀನಿ. ಗಾಡಿ ತಗೊಂಡಿದ್ರ ಎಸ್ ಸರ್, ಖುಷಿ ಆಯ್ತು. ಇದೇ ತರ ರೆಫರೆನ್ಸ್ ಮಾಡಿ ನಮ್ಮ ಶೋರೂಮ್ಗೆ ರಾಜನಗರ ಶೋರೂಮ್. ಶೋರ್ ಸರ್, ಶೋರ್ ಸರ್, ಖಂಡಿತ. ಥ್ಯಾಂಕ್ ಯು. ಈಗ ಇವತ್ತಿಲ್ಲಿ ತುಂಬಾ ಫ್ಯಾಮಿಲಿ ಎಲ್ಲ ಬಂದಿದ್ರು. ಸೊ ಮಹೇಂದ್ರಗೆ ನಾವು ಧನ್ಯವಾದವನ್ನು ಹೇಳ್ತೀವಿ. ಯಾಕಂದ್ರೆ ಕಾರನ್ನ ಯಾರ್ಯಾರು ಬೈ ಮಾಡಿದೀವಿ, ಅದರಲ್ಲೂ EV ಯಾರೆಲ್ಲ ತಗೊಂಡಿದ್ದಾರೆ ಅವರೆಲ್ಲರಿಗೂ ನಿಮ್ಮ ಕಡೆಯಿಂದ ಒಂದು ಯೋಗ ದಿನಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ಇವೆಂಟ್ ಮಾಡಿದ್ರಿ. ನಾವೆಲ್ಲ ಭಾಗಿಯಾದ್ವಿ. ಸ್ಪೆಷಲ್ ಡ್ರಿಂಕ್ಸ್ಗಳಿತ್ತು, ಅದನ್ನು ಕುಡಿದು ಟೇಸ್ಟನ್ನು ನೋಡಿದ್ವಿ. ಓಕೆ, ಗುಡ್, ಖುಷಿ ಆಯಿತು. ಈಗ ನಾನು ನನ್ನ ಕಾರ್ ಇಲ್ಲೇ ಇದೆ. 9S ತಗೊಂಡು ನಾನು ರಿವ್ಯೂ ಮಾಡಿದಾಗ ನಂಗೆ ತುಂಬ ಜನ ಹೇಳಿದ್ದು, ಸರ್ ರೋಡ್ ಟ್ಯಾಕ್ಸ್ ಆ್ಯಡ್ ಆಯಿತು, ಬೇಜಾರಿನ ಸಂಗತಿ, ನಮಗೇನು ಆಫರೇ ಕೊಡೋದಿಲ್ಲ ಮಹೇಂದ್ರದವರು ಅಂತ. ಈಗ 9E ತಗೊಳ್ಳೋರಿಗೆ, BE6 ತಗೊಳ್ಳೋರಿಗೆ ಎಲ್ರಿಗೂ ಆಫರ್ ಇದೆ ಅನ್ನೋದು ಗೊತ್ತು.
ಸೊ ಎಸ್ ಒಂದು ಆಫರನ್ನು ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ಬೋದಾ, ಏನಿದೆ? ಆಫರ್ಸ್ ಬಂದು ಇವಾಗ ಮುಂಚೆ ಇತ್ತು ರೋಡ್ ಟ್ಯಾಕ್ಸ್ 25 lakhs ಅಬೋವ್ ಇತ್ತು ಅಂದರೆ ಶೋರೂಮು, ಸೊ ಅದಕ್ಕೆ ರೋಡ್ ಟ್ಯಾಕ್ಸ್ ಅಪ್ಲಿಕೇಬಲ್ ಇತ್ತು. ಬಟ್ ಈಗ ಎಲ್ಲ ವೇರಿಯಂಟ್ಸ್ಗೂ ರೋಡ್ ಟ್ಯಾಕ್ಸ್ ಅಪ್ಲಿಕೇಬಲ್ ಇದೆ. ಸೊ ಎಂಟ್ರಿ ಲೆವೆಲ್ ವೇರಿಯಂಟಿಂದನೇ ನಿಮಗೆ 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ರೋಡ್ ಟ್ಯಾಕ್ಸ್. ಸೊ ಮಹೀಂದ್ರ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ಅರೌಂಡ್ ಎಂಟ್ರಿ ಲೆವೆಲ್ XUV 9ಗೆ ಹೋದರೆ 1,75,000 ಪ್ಯಾಕ್ 1 ಇದೆ ಆಫರ್. ಸೊ ಪ್ಯಾಕ್ 2 ಹೋದ್ರೆ 1,96,000 ಆಫರ್ ಇದೆ. ಸೊ ಇದನ್ನ ಎಕ್ಸ್ಟ್ರಾ ನಿಮಗೆ ಕನ್ಸಿಡರ್ ಮಾಡಿ ನಮಗೆ ರೋಡ್ ಟ್ಯಾಕ್ಸ್ ತರಾನೇ ಅದು ಒಂದು ಆಫರ್ ಆಗಿ ನೀವು ಕೊಡ್ತಾ ಇದ್ದೀರಿ. ಮಾಡಿರೋ ತರ ಮಹೀಂದ್ರ ಸ್ಪೆಷಲಿ ಮಹೀಂದ್ರ ಮಾತ್ರ ಕೊಡ್ತಾ ಇರೋದು. ಹಾ ಎಸ್ ನೋಡಿ, ಈಗ ನೀವು 9S ತಗೊಂತಿರೋ ಅಥವಾ ನಿಮಗೆ ಈ ಥರ ಸೆಡಾನ್ ಲುಕ್ಕಲ್ಲಿ ನಂಗೆ ಕಾರ್ ಬೇಕು ಅಂದರೆ 9E ಹೋಗ್ತಿರೋ ಅಥವಾ ಸ್ಪೋರ್ಟ್ಸ್ ವೇರಿಯಂಟ್ ಬೇಕಂದರೆ BE6 ಹೋಗ್ತಿರೋ, ಅದು ನಿಮಗೆ ಬಿಟ್ಟಿರೋದು. ಆದರೆ ಇವೆರಡು ವೇರಿಯಂಟಲ್ಲಿ ನಿಮಗೆ ಆಫರ್ ಇದೆ. ನಿಮ್ಗೆ 9S ಹೋದರೆ ಒಂದು ಬಜೆಟ್ ಫ್ರೆಂಡ್ಲಿ 7 ಸೀಟರ್ ಕಾರು ಒಂದು ಒಳ್ಳೆ ಬಜೆಟಲ್ಲಿ ಸಿಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇದ್ರೂ ಕೂಡ ಈಗ ಒಂದು 2 lakhs ವರೆಗೆ ಆಫರ್ ಸಿಗೋದ್ರಿಂದ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. 1.5 ಲಕ್ಷದಿಂದ ಆಫರ್ಸ್ ಇದೆ. 1.5 ರೋಡ್ ಟ್ಯಾಕ್ಸ್ ಫ್ರೀ ಸ್ಕೀಮ್ ಅಂತಾನೆ ಕೊಟ್ಟಿರೋದು ಮಹೀಂದ್ರ. ಈಗ ಬುಕ್ಕಿಂಗ್ ಅದು ಈ ಮಂತ್ ಮಾತ್ರ ಎಂಡ್ ಆಗುತ್ತೆ, ಜೂನಿಗೆ ಮಾತ್ರ. ಸೊ ನೋಡ್ತಾರೆ, ರೆಸ್ಪಾನ್ಸ್ ಚೆನ್ನಾಗಿತ್ತು ಅಂದ್ರೆ ಎಕ್ಸ್ಟೆಂಡ್ ಮಾಡ್ಬೋದು. ಬಟ್ ನಮ್ಗೇನು ಅಫಿಷಿಯಲ್ ಅಪ್ಡೇಟ್ ಇಲ್ಲ ಅದ್ರ ಬಗ್ಗೆ. ಜೂನಿಗೆ ಮಾತ್ರ ಕೊಟ್ಟಿರೋದು ಈಗ ಈ ಮಂತ್. ಓಕೆ, ಈಗ ಈ ಕಾರನ್ನ ಎಷ್ಟು ದಿನ ಬುಕ್ಕಿಂಗ್ ತಗೊಂತೀರಿ ನೀವು? ಎಷ್ಟು ದಿನ ಕೊಡ್ತೀರಿ ಬುಕ್ ಮಾಡಿದ್ರೆ? ಬುಕ್ ಮಾಡಿದ್ರೆ ಅದು ಸ್ಟಾಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾಕ್ ಇತ್ತು ಒಂದು ಅಪ್ರಾಕ್ಸಿಮೇಟ್ ಬೇಗ ಸಿಗುತ್ತಲ್ವಾ ಈ ಕಾರು? 1 week 10 daysಗೆಲ್ಲ ಕೊಡ್ಬೋದು ಸ್ಟಾಕ್ ಅಲ್ಲಿ ಇದ್ರೆ. ಇನ್ ಕೇಸ್ ಇದ್ರೆ, ಇಲ್ಲದೆ ಇದ್ರೆ ನಿಮ್ಗೆ ಅರೌಂಡ್ ಒಂದು 15-20 days ಆದ್ರೂ ಬೇಕಾಗುತ್ತೆ. ಪ್ಯಾಕ್ 1, ಪ್ಯಾಕ್ 2, ಪ್ಯಾಕ್ 3 ಮೂರಲ್ಲೂ ಅವೈಲೇಬಲ್ ಇದೆ. ಓಕೆ, ನಾನು ಯಾವ ವೇರಿಯಂಟ್ ಇದ್ರೂ ಸಿಗುತ್ತೆ. ಬಟ್ ನಮ್ಮ ಹತ್ರ ಸ್ಟಾಕ್ ಅವೈಲಬಿಲಿಟಿ ಇದ್ರೆ ಬೇಗ ಕೊಡ್ಬೋದು. ಈವನ್ B6ಗೂ ಆಫರ್ಸ್ ಇದೆ, ಅದನ್ನು ಹೇಳ್ಬಿಡ್ತೀನಿ. 1,51,000 ಇಂದ ಪ್ಯಾಕ್ 1 ಇದೆ. ಅಂಡ್ ಟಾಪ್ ಅಂಡ್ ಪ್ಯಾಕ್ 3ಗೆ 1,40,000. ಸ್ಪೆಷಲ್ ಅಂದ್ರೆ ಪ್ಯಾಕ್ 3 ಸೆಲೆಕ್ಟ್ B6ಗೆ 196 ವರೆಗೂ ಇದೆ ಆಫರ್. ಓ ಸೂಪರ್. ನೋಡಿ, ನಮ್ಮ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ EV ಕಾರ್ಗೆ ಏನು ಆಫರ್ ಇದೆ ಅನ್ನೋದನ್ನು ತೋರಿಸಿದ್ವಿ. ಜೊತೆಗೆ ಇವತ್ತು ಏನು ಈವೆಂಟ್ ಇಲ್ಲಿ ನಡೀತು ಅದನ್ನು ಕೂಡ ಒಂದು ಬ್ಲಾಗ್ ಮಾಡೋ ಮುಖಾಂತರ ನಿಮಗೆ ಶೋ ಮಾಡಿದ್ದೀವಿ. ಥ್ಯಾಂಕ್ ಯು ಮೇಡಮ್, ನಿಜವಾಗ್ಲೂ ಖುಷಿ ಆಯಿತು. ಸೊ ಈ ರೀತಿ ಯಾವುದೇ ಕಾರ್ಯಕ್ರಮ ಇದ್ರೂ ನಮ್ಮನ್ನು ಇನ್ವೈಟ್ ಮಾಡಿ, ನಾವಂತೂ ಫುಲ್ ಫ್ಯಾಮಿಲಿ ಬರ್ತೀವಿ, ನಿಮ್ಮ ಜೊತೆಗೆ ನಾವು ಎಂಜಾಯ್ ಮಾಡ್ತೀವಿ. ಸೊ ಎಲ್ಲರೂ EVಗೆ ಹೋಗಲಿ ಅನ್ನೋದು ನನ್ನ ಒಂದು ಕಳಕಳಿ. EVಗೆ ಹೋದ್ರೆ ಅಷ್ಟೇ, ಹೌದು, ನಿಮ್ಮ ಸೇವಿಂಗ್ ಜಾಸ್ತಿ ಇರುತ್ತೆ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ಮಾಡ್ಬೋದು. ಸೊ ಅದೇ ಕಾನ್ಸೆಪ್ಟಲ್ಲಿ ಇವತ್ತು ಗೋ ಗ್ರೀನ್ ಅಂದ್ಬಿಟ್ಟು ನಿಮಗೆ ಮಾಚಾ ಟೀ ಕೊಟ್ಟರು. ಆ್ಯಂಡ್ ಯೋಗಾಗೋಸ್ಕರ ಆ್ಯಂಡ್ ಪೆಟ್ಸ್. ಸೊ ಅದನ್ನೆಲ್ಲ ಒಂದು ಈವೆಂಟ್ ಆಗಿ ಮಾಡಿದ್ದು ಅದೇ ರೀಸನ್. ಹೌದು ನೋಡಿ, ಮತ್ತೆ ಇಲ್ಲೊಂದು ಆಫರ್ ಕೂಡ, ಇವರದ್ದು ಒಂದು ಅವಾರ್ಡ್ ಕೂಡ ಬಂದಿತ್ತು, ಗ್ರೀನ್ ಕಾರ್ 2026 ಅವಾರ್ಡ್ ಇದಕ್ಕೆ ಹೋಗಿರುವಂಥದ್ದು. ಐಕುಟಿ ಅಂತ, ಇಂಡಿಯನ್ ಕಾರ್ ಆಫ್ ದಿ ಇಯರ್ ಅಂತ. ಓಕೆ ಐಕೋಟಿ. ಎಸ್. ಸೊ ನನಗೆ EV ಅಂದ ತಕ್ಷಣ ಮಹೇಂದ್ರನೇ ಜಾಸ್ತಿ ಪ್ರಿಫರೆನ್ಸ್ ಅನಿಸುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಇದು ಹೆಲ್ಪ್ ಆಗಲಿ ಅಂತ ಇವತ್ತೊಂದು ಬ್ಲಾಗ್ ಮಾಡಿ ನಿಮ್ಮನ್ನು ಮಾತಾಡಿಸೋ ಪ್ರಯತ್ನ ಮಾಡಿದ್ವಿ. ನಿಮ್ಮ ಕಂಪ್ಲೀಟ್ ಶೋರೂಮನ್ನು ತೋರಿಸಿದ್ದೀವಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮೇಡಮ್. ಯಾರಾದರೂ ಕಾರ್ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ಇಲ್ಲಿ ಬಂದು ಮಾತಾಡಿಸ್ಕೊಂಡು ಹೋಗಿ ಕಾರನ್ನು ಕೂಡ ಟೆಸ್ಟ್ ಡ್ರೈವ್ ನೋಡಿ. ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಟೆಸ್ಟ್ ಡ್ರೈವ್ ನೋಡಿಲ್ಲ ಅಂತ ಹೇಳಿದ್ರೆ ನೀವು ಕಾರ್ ಬುಕ್ಕಿಂಗೇ ತಗೊಳ್ಳಲ್ಲ ಅನ್ನೋದು ಬಹಳ ಖುಷಿಯಾದಂಥ ವಿಚಾರ. ಯಾಕಂದರೆ ಟೆಸ್ಟ್ ಡ್ರೈವ್ ನೋಡಲೇಬೇಕು. ನೀವೀಗ ಕಾರ್ ನಂಗೆ ಓಕೆ ನಾನು ಬುಕ್ ಮಾಡ್ತೀನಿ ಅಂದರೂ ಕೂಡ ಇವ್ರು ಮನೆಗೆ ಕಳಿಸ್ಕೊಡ್ತಾರೆ ಕಾರನ್ನು. ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ನೋಡಿನೇ ಬುಕ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾನು ಎಲ್ಲ ಕಸ್ಟಮರ್ಸ್ ಯಾರು ಬರ್ತಾರೋ ಅವ್ರಿಗೆ ಹೇಳೋದೇ, ನೀವು ಬುಕ್ ಮಾಡ್ತೀರಾ ಅದು ಸೆಕೆಂಡ್ರಿ ವೆಹಿಕಲ್ ತೊಗೊಳ್ತೀರಾ ಸೆಕೆಂಡ್ರಿ, ಫಸ್ಟ್ ವೆಹಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿ, ವೆಹಿಕಲ್ ಕಂಫರ್ಟು ಮತ್ತು ಟೆಕ್ನಾಲಜಿ ಏನಿದೆ ಅದು, ಆ್ಯಂಡ್ ನಿಮಗೆ ರೇಂಜ್ ಆಂಗ್ಸೈಟಿ ಇರುತ್ತೆ EV ಅಂದಿದ್ದ ಕೂಡಲೇ. ಸೊ ಅದೆಲ್ಲ ನಿಮ್ಗೆ ಇನ್ ಡೆಪ್ತ್ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ನಾನು ಪರ್ಸ್ನಲಿ ಬುಕ್ಕಿಂಗ್ ತೊಗೊಳ್ಳೋದು ವೆಹಿಕಲ್. ಈಗ 9Sಗೆ ಕಾಸ್ಟ್ಲಿ ಆಗುತ್ತಾ, ಇದಕ್ಕೆ ಕಾಸ್ಟ್ಲಿ ಆಗುತ್ತಾ? ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ. ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಯಾಕೆ? ಯಾಕೆಂದ್ರೆ XUV 9 ಬಂದು ನಿಮಗೆ ಸ್ವಲ್ಪ ಸೆಡಾನ್ ಲುಕ್ ಬರುತ್ತೆ, ನೀವು ಮೆನ್ಷನ್ ಮಾಡಿದ್ರಿ. ಆ್ಯಂಡ್ ಸ್ವಲ್ಪ ಪ್ರೀಮಿಯಂ ಲುಕ್ ಇದೆ ಹಾಗಾಗಿ. ಆ್ಯಂಡ್ 9S SUV ಇದು ಸೆಗ್ಮೆಂಟಿಗೆ ಬರುತ್ತೆ. ಆ್ಯಂಡ್ ಅದು ಬಂದು ನಿಮಗೆ 7 ಸೀಟರ್ ಇರುತ್ತೆ. ಬಟ್ ಈಗಷ್ಟೇ ಅದು ಲಾಂಚ್ ಆಗಿರೋದು, ಮತ್ತೆ ಅದಕ್ಕೆ ಏನೋ ಆಫರ್ ಸಿಗಲ್ಲ, ಆದ್ರೆ ಒಳ್ಳೆ ಪ್ರೈಸಲ್ಲಿ ನಿಮ್ಗೆ 7 ಸೀಟರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮತ್ತೆ ನನ್ನ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್.